ಪೋಷಣೆ ಅಂದ್ರೆ ಏನು? ನಾವು ತಿನ್ನುವಂತ ಆಹಾರ ಏನಿರ್ಬೇಕು, ಎಲ್ಲಾ ಆಹಾರ ಪದಾರ್ಥವನ್ನ ಒಳಗೊಂಡಿರ್ಬೇಕು. ಸಮತೋಲಿತ ಆಹಾರ ಅಂತ ಕರಿತೇವೆ ನಾವು. ಸಮತೋಲಿತ ಆಹಾರ, ಸಮತೋಲನ ಅಂದ್ರೆ ಏನು? ನಾವು ತಿನ್ನುವಂತ ಆಹಾರ ಪದಾರ್ಥದಲ್ಲಿ ಎಲ್ಲಾ ಪೋಷಕಾಂಶಗಳು ಇರ್ಬೇಕು. ಇದ್ದಾಗ ಮಾತ್ರ ಏನಾಗ್ತೈತಿ, ನಮ್ಮ ದೇಹದ ಬೆಳವಣಿಗೆ ಸರಿಯಾಗಿ ಆಗ್ತೈತಿ. ಯಾವ್ದ ಒಂದ ಆಹಾರ ಪದಾರ್ಥ ನಾವು ತಿನ್ಲಿಲ್ಲ ಅಂದ್ರೂ ಕೂಡ ಏನಾಗ್ತೈತಿ, ನಮ್ಮ ದೇಹದಲ್ಲಿ ಯಾವ್ದಾದ್ರೂ ಒಂದು ಕೊರತೆ ಉಂಟಾಗ್ತದೆ. ಇಲ್ಲಿ ಕೆಲವೊಂದು ಉದಾಹರಣೆಗಳು ಓದಿದ್ರು ಅವರು. ವಿಟಮಿನ್ ಎ, ಬಿ, ಸಿ, ಡಿ, ಇವು 4 ವಿಟಮಿನ್ಗಳು. ಅದೇ ರೀತಿ ವಿಟಮಿನ್ಗಳು ಇವಕ್ಕೆ ಜೀವಸತ್ವಗಳು ಅಂತಾನೂ ಕರೀತಾರೆ. ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ಖನಿಜಗಳು, ಲವಣಗಳು, ಇವೆಲ್ಲ ಏನು, ನಮ್ಮ ದೇಹದ ಬೆಳವಣಿಗೆಗೆ ಬೇಕಾದಂತ ಪೋಷಕಾಂಶಗಳು. ನಾವು ತಿನ್ನುವಂತ ಪ್ರತಿಯೊಂದು ಆಹಾರ ಪದಾರ್ಥದಲ್ಲಿ ಒಂದಲ್ಲ ಒಂದು ಆಹಾರ ಪದಾರ್ಥದಲ್ಲಿ ಒಂದು ಪೋಷಕಾಂಶ ಇದ್ದೇ ಇರ್ತೈತಿ. ನಮ್ಗೆ ಎಲ್ಲಾ ಬೇಕು, ಬರೀ ಕಾರ್ಬೋಹೈಡ್ರೇಟ್ ಅಷ್ಟೇ ಬೇಕಂತಲ್ಲ, ದೇಹದ ಬೆಳವಣಿಗೆನೂ ಬೇಕು. ನಮ್ಮ ದೇಹಕ್ಕೆ ಶಕ್ತಿ ಕೊಡುವಂತ ಆಹಾರ ಪದಾರ್ಥನೂ ಇದಾವ, ದೇಹದ ಬೆಳವಣಿಗೆ ಬೇಕಾದಂತ ಆಹಾರ ಪದಾರ್ಥನೂ ಇದಾವ. ಹೌದು, ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಎಲ್ಲಾ ಆಹಾರ ಪದಾರ್ಥವನ್ನ ಸೇವಿಸ್ಬೇಕು. ಯಾವ್ದಾರೆ ಒಂದು ಬಿಟ್ಟರೂ ಕೂಡ ಏನಾಗ್ತೈತಿ, ಅದರಲ್ಲಿರುವಂತ ಪೋಷಕಾಂಶ ನಮ್ಮ ದೇಹಕ್ಕೆ ಸಿಗುದಿಲ್ಲ. ಸಿಗ್ಲಿಲ್ಲ ಅಂದ್ರೆ ಏನಾಗ್ತೈತಿ, ಆ ಪೋಷಕಾಂಶ ಕೊರತೆಯಿಂದ ಯಾವ್ದಾದ್ರು ಒಂದು ರೋಗ ನಮ್ಗ ಬಂದ ಬರ್ತೈತಿ. ಅದು ಒಂದು ತಿನ್ಲಿಲ್ಲ ಅಂದ್ರೆ ಏನಾಗುದಿಲ್ಲ ಬೇಡ ಅಂತ ಹಂಗಲ್ಲ. ಈ ಗಜ್ರಿ ತಿನ್ನಬೇಕು, ಅದ್ರಲ್ಲಿ ವಿಟಮಿನ್ ಎ ಇರ್ತೈತಿ. ಈಗ ಉದಾಹರಣೆಗೆ ವಿಟಮಿನ್ ಎ ತಿನ್ಲಿಲ್ಲ ಅಂದ್ರೆ ಏನಂತ ಕೊಟ್ಟಾರಲ್ಲಿ, ಇರುಳು ಕುರುಡು ರೋಗ ಅಂತ ಕೊಟ್ಟಾರ. ಇರುಳು ಕುರುಡು ರೋಗ ಅಂದ್ರೆ ಏನು? ರಾತ್ರಿ ಹೊತ್ತು ಕಾಣಿಸೋದಿಲ್ಲ, ರಾತ್ರಿ ಮುಂಜಾನೆ ಕಾಣಿಸ್ತೈತಿ, ಆದ್ರೆ ರಾತ್ರಿ ಹೊತ್ತು ಏನಾಗುದಿಲ್ಲ, ಕಣ್ಣಾಗ ಕಾಣಿಸೋದಿಲ್ಲ, ಕತ್ತು ಕಾಣಿಸ್ತೈತಿ. ಅದಕ್ಕೆ ಇರುಳು ಕುರುಡು ಅಂತ ಕರೀತಾರೆ. ಅದು ಎದ್ರಿಂದ ಬರ್ತೈತಿ? ವಿಟಮಿನ್ ಎ ಕೊರತೆಯಿಂದ. ಅದೇ ರೀತಿ ನಮ್ಮ ಹಲ್ಲುಗಳಿಗೆ, ಹೌದು, ಹಲ್ಲುಗಳಿಗೂ ಕೂಡ ಏನ್ ಬೇಕು, ಕ್ಯಾಲ್ಸಿಯಂ ಬೇಕು. ಈಗ ನಾವು ದಿನಾಲೂ ಇಲ್ಲೇ ಸರ್ಕಾರ ನಿಮ್ಗ ಮೊದಲ ವಾರಕ್ಕೆ 2 ದಿನ ಏನ್ ಕೊಡ್ತಿತ್ತು, ಮೊಟ್ಟೆ, ಬಾಳೆಹಣ್ಣು, ಚಕ್ಕಿಯನ್ನು ಕೊಡ್ತಿತ್ತು. ಈಗ 25ನೇ ತಾರೀಕಿನಿಂದ ವಾರಕ್ಕೆ 6 ದಿನ ಕೊಡಾತೈತಿ. ಯಾಕೆ ಕೊಡಾತೈತಿ? ಪ್ರತಿಯೊಂದು ಮಗುವಿನಲ್ಲಿನೂ ಏನಿರ್ಬೇಕು, ಎಲ್ಲಾ ಪೋಷಕಾಂಶಗಳು ಇರಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡೈತಿ, ಈಗ ವಾರಕ್ಕೆ 6 ದಿನಾನು ಕೂಡ ಏನ್ ಮಾಡತೈತಿ, ಮೊಟ್ಟೆ, ಬಾಳೆಹಣ್ಣು ಅಥವಾ ಶೇಂಗಾ ಚಕ್ಕಿ ಯಾವ್ದ್ರೆ ಒಂದು ಅಲ್ಲಿ ಅದ್ರಲ್ಲಿರುವಂತ ಏನು ಪೋಷಕಾಂಶಗಳು ಎಲ್ಲಾ ಮಗುವಿಗೆ ದೊರಕಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಯೋಜನೆಯನ್ನ ಮಾಡಿದೆ. ಇದು ಪೋಷಣ ಅಭಿಯಾನ ಮಾಡುವ ಉದ್ದೇಶನೂ ಅದೇ. ಇಲ್ಲೆಲ್ಲ ಇದನ್ನ ತಂದ ಇದ್ರಲ್ಲಿ ಯಾವ ಪೋಷಕಾಂಶಗಳು ಇದಾವು, ಅದು ಎದಕ್ ಬೇಕು, ನಾವ್ ಯಾಕೆ ತಿನ್ಬೇಕು ಅಂತ ಎಲ್ಲಾರ್ಗು ಎಲ್ಲಾ ಮಕ್ಕಳಿಗೂ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ಈಗ್ಲಾದ್ರೂ ಏನ್ ಮಾಡ್ಬೇಕು, ನೀವ ಆ ಕಾಯಿಪಲ್ಯ ಒಳಗಿಂದ ಒಂದೊಂದು ತೆಗೆದಿಡುದಿಲ್ಲ. ಮನೆ ಒಳಗಾತು, ಶಾಲೆ ಒಳಗನು ಆತು, ಎಲ್ಲಾ ತರಕಾರಿ, ಎಲ್ಲಾ ಹಣ್ಣುಗಳನ್ನ ಎಲ್ಲಾ ತಿನ್ಬೇಕು. ಹಣ್ಣುಗಳನ್ನು ಕೂಡ ತಿನ್ಬೇಕು. ಎಲ್ಲ ಕುರ್ಕುರೆ, ಚಾಕ್ಲೇಟು ತಿನ್ನುವುದಿಲ್ಲ, ಅದ್ರಲ್ಲಿ ಏನೂ ದೊರೆಯುವುದಿಲ್ಲ. ಬಾಯಿಗೆ ಅಷ್ಟ ರುಚಿ, ಅದ್ರಲ್ಲಿ ಯಾವ ಪೋಷಕಾಂಶನೂ ಇರುವುದಿಲ್ಲ, ಏನಿಲ್ಲ. ಚಾಕ್ಲೇಟ್ ತಿಂದ್ರೆ ಉಲ್ಟಾ ಏನಾಗ್ತೈತಿ, ಹಲ್ಲ